ಇನ್ನು ಬೇಸಿಗೆ ಶುರುವಾಗಿಲ್ಲ. ಬೆಂಗಳೂರು ಹೇಳಿ ಕೇಳಿ ರಾಜ್ಯ ರಾಜಧಾನಿ. ಕುಡಿಯೋ ನೀರಿನ ಕತೆ ಹೇಗೆ? ಅಭಾವ ಸೃಷ್ಟಿಯಾಗುತ್ತಾ ಅಥವಾ ಸರ್ಪ್ಲಸ್ ವಾಟರ್ ನಮ್ಮ ಹತ್ರ ಇದೆಯಾ? ಆ ಕುರಿತಾದ ವರದಿ ಇದು. ನೀರಿನ ಅಭಾವ ಸೃಷ್ಟಿಯಾಗಬಹುದು ಪಕ್ಕಾ ಅಂತ ಹೇಳ್ತಾ ಇದೆ ವರದಿ. ನಗರದ ಕೆಲ ಏರಿಯಾಗಳಲ್ಲಿ, ಎಲ್ಲ ಏರಿಯಾಗಳಲ್ಲ, ಕೆಲ ಏರಿಯಾಗಳಲ್ಲಿ ಮುಂದಿನ ದಿನಗಳಲ್ಲಿ ನೀರೇ ಸಿಗೋದಿಲ್ಲ. ಹೀಗಾಗಿ ಕೊಳವೆ ಬಾವಿ ಕೊರಿಲಿಕ್ಕೆ ಮುಂದಾದರೆ ಪಕ್ಕಾ ಕೇಸ್ಗಳ ಗ್ಯಾರಂಟಿ. ಬೆಂಗಳೂರಿನಲ್ಲಿ ಅಂತರ್ಜಲ ಕುರಿತಂತ ಸಮಗ್ರ ಮಾಹಿತಿ ನೀಡಿದೆ IISC. ರಾಜ್ಯ ಕೇಂದ್ರ ಸರ್ಕಾರ ರಚಿಸಿದ್ದ ವಿಶೇಷ ಟಾಸ್ಕ್ ಫೋರ್ಸ್ ವರದಿ ಕೊಟ್ಟಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ 80 ವಾರ್ಡ್ಗಳಲ್ಲಿ ಅಂತರ್ಜಲ ಮಟ್ಟ ಕುಸಿತವಾಗಿದೆ. 110 ಹಳ್ಳಿ ವ್ಯಾಪ್ತಿಯಲ್ಲಿ ಬರುವಂಥ ಮತ್ತು ಪೂರ್ವ ವಲಯದ ವಾರ್ಡ್ಗಳು ಜಲಕ್ಷಾಮ ಎದುರಿಸುತ್ತವೆ ಅಂತ. ವೈಟ್ಫೀಲ್ಡ್, ಸೌತ್ ಮತ್ತು ಈಸ್ಟ್ ವಾರ್ಡ್ಗಳಲ್ಲಿ ನೀರಿನ ಅಭಾವ ಸೃಷ್ಟಿಯಾಗುತ್ತೆ. ಈ ಪ್ರದೇಶದಲ್ಲಿ 800 ಅಡಿವರೆಗೂ ಕೂಡ ಬೋರ್ವೆಲ್ ಕೊರೆಯಲಾಗ್ತಾ ಇದೆ. ಈ ಭಾಗದಲ್ಲಿ ಬೋರ್ವೆಲ್ ಕೊರೆದರೆ ಜಲಮಂಡಳಿ ಅದನ್ನು ಸಹಿಸುವುದಿಲ್ಲ. ಈಗಾಗಲೇ ನಿಷೇಧ ಇದೆ. ನೀರಿನ ಮಟ್ಟ ಗಣನೀಯ ಕುಸಿತದಿಂದ ಬೋರ್ವೆಲ್ ಕೊರೆತಕ್ಕೆ ಅನುಮತಿ ಇಲ್ಲ. ಬೇಸಿಗೆಯಲ್ಲಿ ಕೊಳವೆ ಬಾವಿ ಕೊರೆಯುವ ಮುನ್ನ ಜಲಮಂಡಳಿಯ ಅನುಮತಿ ಕಡ್ಡಾಯ. ಇಲ್ಲವಾದರೆ ಸೂಕ್ತ ಕ್ರಮಕ್ಕೆ ಮುಂದಾಗುತ್ತೆ ಬೆಂಗಳೂರು ನಗರ ಜಲಮಂಡಳಿ. ಸಮಸ್ಯೆಗಳೇನಿದೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕಂತ ಚರ್ಚೆ ಆಗಿದೆ. ತಮಗೆ ತಿಳಿದಿರುವಂತೆ ಈಗಾಗಲೇ BWSSB ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಸೇರಿ ಒಂದು ಅಧ್ಯಯನ ಮಾಡಿದ್ದಾವೆ. ಅದರಂತೆ ಬೆಂಗಳೂರಿನಲ್ಲಿ ಹಲವಾರು ಕಡೆ ಅಂತರ್ಜಲವನ್ನು ಬಹಳ ಅತಿಯಾಗಿ ಉಪಯೋಗಿಸ್ತಾ ಇರುವುದರಿಂದ ಅಂತರ್ಜಲ ಮಟ್ಟ ಭಾಳ ಬೇಗವಾಗಿ ಕುಸಿತಾ ಇದೆ. ಏನು ಸರಾಸರಿ 5 ಮೀಟ್ರ್ ಕುಸಿತಾ ಇತ್ತು, ಇವತ್ತು 10 ರಿಂದ 25 ಮೀಟ್ರ್ವರೆಗೆ ಅಂತರ್ಜಲ ಕುಸಿಯುವಂಥ ಒಂದು ಪರಿಸ್ಥಿತಿ ಇದೆ. ಪ್ರಮುಖವಾಗಿ ಮಳೆಗಾಲದಲ್ಲಿ ನಾವು ನೀರನ್ನು ಸರಿಯಾಗಿ ಇಂಗಿಸ್ತಾ ಇಲ್ಲ, ಮತ್ತು ಜಾಸ್ತಿ ಜನ ಬೋರ್ವೆಲ್ ನೀರನ್ನು ಉಪಯೋಗಿಸ್ತಾರೆ. ಅದರಿಂದ ಬೇಗ ಬೋರ್ವೆಲ್ ಖಾಲಿ ಆಗ್ತಾ ಇದೆ. ಅದರಿಂದ ಪ್ರಮುಖವಾಗಿ ನಮ್ಮ ಬೆಂಗಳೂರಿನ ಪಶ್ಚಿಮ ಮತ್ತು ದಕ್ಷಿಣ ಭಾಗದಲ್ಲಿ 10 ಮೀಟ್ರಷ್ಟು ನೀರು ಕೊರತೆ ಆಗಿದ್ದರೆ, ಬೆಂಗಳೂರಿನ ಉತ್ತರ ಮತ್ತು ಈಶಾನ್ಯ ಭಾಗದಲ್ಲಿ ಮತ್ತು ಪೂರ್ವ ಭಾಗದಲ್ಲಿ ನಮಗೆ 25 ಮೀಟ್ರ್ವರೆಗೆ ನೀರು ಕಡಿಮೆ ಆಗುವಂಥ, ಅಂತರ್ಜಲ ಕಡಿಮೆ ಆಗುವಂಥ ಒಂದು ಸಾಧ್ಯತೆ ಇದೆ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರಿಂದ ವರದಿಯಾಗಿದೆ. ಬೇಸಿಗೆಯಲ್ಲಿ ಅಂತರ್ಜಲ ಮೇಲೆ ಇರುವಂತಹ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಕಾವೇರಿ ನೀರನ್ನು ಬಳಕೆ ಮಾಡೋದಕ್ಕೆ ಜಾಸ್ತಿ ಮುಂದುವರಬೇಕಂತ ಜನರಿಗೆ ಕಾವೇರಿ ಕನೆಕ್ಷನ್ ತೊಗೊಳ್ಳೋದಕ್ಕೆ ಮನವರಿಕೆ ಮಾಡಿ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ ಹೋಗಿ ಅವ್ರ ಕಡೆ ಕಾವೇರಿ ಕನೆಕ್ಷನ್ ತೊಗೊಳ್ಳಿ ಅಂತ ಒಂದು ಸೂಚನೆ ಕೊಡಬೇಕಂತ ಹೇಳಿದ್ದಾರೆ. ಸೊ ಇದಕ್ಕೆ ನಾವು ಕೂಡ ಮುಂದಾಗ್ತಾ ಇದ್ದೀವಿ. ಅದಕ್ಕೆ 80 ಕ್ರಿಟಿಕಲ್ ವಾರ್ಡ್ಸ್ಗಳಿದೆ. 80 ಕ್ರಿಟಿಕಲ್ ವಾರ್ಡ್ಸ್ ಎಲ್ಲಿ ಅಂತರ್ಜಲ ಭಾಳ ಕುಸಿತೋಗಿದೆ ಅಲ್ಲಿ ನಾವು ಕಾವೇರಿಯನ್ನು ಕನೆಕ್ಷನ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅಲ್ಲಿ ಕೂಡ ಬೋರ್ವೆಲ್ಗಳಿಗೆ ಪರ್ಮಿಷನ್ ಕೊಡೋದನ್ನು ಸ್ಥಗಿತಗೊಳಿಸ್ತೀವಿ. ಮುಖ್ಯವಾಗಿ ಪೂರ್ವ ಭಾಗದಲ್ಲಿ ಇರುವಂತಹ ಹೊರವಲಯದಲ್ಲಿ, ಈಗ ಕೋರ್ ಝೋನಲ್ಲಿ ಅಂತರ್ಜಲ ಅಷ್ಟೊಂದು ಕುಸಿಯಲ್ಲ. ಅದಾಗಿ ಕೋರ್ ಝೋನಲ್ಲಿ ಇರೋರು ಯಾರೂ ಕೂಡ ಭಯಪಟ್ಕೊಳ್ಳೋದು ಬೇಡ. ಮುಖ್ಯವಾಗಿ ಹೊರವಲಯದಲ್ಲಿ ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಇರುವಂತಹ 110 ವಿಲೇಜಸ್ಗಳಲ್ಲಿ ಮುಖ್ಯವಾಗಿ ಅಂತರ್ಜಲ ಕುಸಿತೋಗ್ತದೆ ಅಂತ ಆದಷ್ಟು ಬೇಗನೆ ಕಾವೇರಿ ಕನೆಕ್ಷನ್ ತೊಗೊಂಡು ಮತ್ತು ಬೋರ್ವೆಲ್ ಕೊರೆಯುವುದನ್ನು ಈ ಸದ್ಯಕ್ಕೆ ನಿಷೇಧ. ಈಗ ಬೋರ್ವೆಲ್ಗಳಿಗೆ ನಾವು ಈ ಸದ್ಯಕ್ಕೆ ಯಾವುದೇ ಪರ್ಮಿಷನ್ ಕೊಡೋಂಗಿಲ್ಲ ಅಂತ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಅದೇ ಥರ ಈಗ ಯಾರು ಬೇರೆ ರೀತಿಯಲ್ಲಿ ಆಗಲೇ ಬೋರ್ವೆಲ್ ಮಾಡಿಕೊಂಡು ಪಂಪ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಆದಷ್ಟು ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಬೇಸಿಗೆಯಲ್ಲಿ ಆಗುವಂತಹ ಸಮಸ್ಯೆಗಳೇನಿದೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕಂತ ಚರ್ಚೆ ಆಗಿದೆ.